ನೀನ್ ನನ್ ಗೊತ್ತಾಗಲ್ವಾ ರೀ? ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಮಂಗಳೂರಿಂದ ಬೇಗ ಬಂದ್ಬಿಡಿ. ರಾಮನಗರದ ಬಂಡೆ ಕಲ್ತರ ನಾನು ಇಲ್ಲೇ ಬಿದ್ದಿದ್ದೀನಿ. ಮಂಗಳೂರಿಂದ ಯಾವ ರಂಗನಾಥ್ ಮಾತಾಡ್ತಾ ಇದ್ದೇನೆ ಇವಳ ಹತ್ರ. ಹಾ, ಇನ್ನೊಂದ್ ವಿಷಯ, ನಾನ್ ಸ್ನಾನಕ್ಕೆ ಹೋಗಕ್ ಮುಂಚೆನೆ ಫೋನ್ ಮಾಡ್ಬೇಡಿ. ಫೋನ್ ಇಡೀಪ. ಎಷ್ಟಿಡಿ ಬಿಲ್ಲು ಅಂತೀರಾ? ಫೋನಲ್ಲಿ ಎಷ್ಟು ಕೀಟ್ಲೆ ಮಾಡ್ತೀರಾ? ಹೋಗಿಪ್ಪ. ಯಾರ್ ದಿವಸ ಒಂಟಿ ಫೋನು? ನಮ್ಮ ಯಜಮಾನ್ರು ಮಂಗಳೂರಿಂದ ಫೋನ್ ಮಾಡಿದ್ರು. ಬೀಚಲ್ಲಿ ಸ್ನಾನ ಮಾಡ್ತಾ ಇದಾರಂತೆ. ನಾನ್ ನೆನ್ಪಾಗೋಯ್ತಂತೆ. ಏನಂದ್ರೆ ಹೈದರಾಬಾದ್ ಬಾ ಹೇಳ್ತೀನಿ. ನೀವಿಬ್ರು ಹೈದರಾಬಾದಿಗೆ ಹೋರಿ, ನಾವಿಬ್ರು ಸಿಕಂದರಾಬಾದಿಗೆ ಹೋಗ್ತೀವಿ. ಯೋ ವಿಶಾಲು ಆಂಟಿ, ಈ ಕಡೆ ಅಣ್ಣ ಬೀಚ್, ಆ ಕಡೆ ರಂಗನಾಥ್ ಅಂಕಲ್ ಬೀಚ್. ಇಬ್ಬರಿಗೂ ಉಪ್ಪು ನೀರಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಅಂಕಲ್ ಏನ್ ಮಾಡ್ತಾ ಇದ್ದೀರಾ? ಅಂಕಲ್ ಗಿಕ್ಕಲ್ ಅಂದ್ರೆ ಹೊಡೆದ ಕಾಲು ಮುರಿದು ಬಿಡ್ತೀನಿ. ಈ ಸೈಕಲ್ ಓಡಿಸೋ ನಿನ್ ಕಣ್ಣ ಕಾಣಿಸಲ್ಕತ್ತಿಲ್ಲೇನೋ? ಮೇಡಮ್ ನ ಸೈಕಲ್ ಮೇಲೆ ಕೂರಿಸಿ ಸ್ಟ್ಯಾಂಡ್ ಹಾಕಿ ಕೂರಿಸ್ತಾ ಇದ್ದೀರಾ? ಏ ತಮ್ಮ, ಈ ಸುಂದ್ರಿಗಿ ಸೈಕಲ್ ಅಂದ್ರೆ ಪಂಚ ಪ್ರಾಣನು. ಆಮೇಲೆ ನಾವಿಬ್ರು ಡಬಲ್ ರೈಡಿಂಗ್ ಮಾಡೋರಿದ್ದೀವು. ಅಕ್ಕಡ ಚೂಡು ಎಂದಕ್ಕೂ చూడు గడేముంది నీ బోందా రేయ్ నువ్వు దొంగ అయితే నేను గజ దొంగరా నా గుర్తే సైకిల్ हवा के साथ साथ घटा के संग संग ರೇ ಸಾಹೇಬ್ರ ನಿಮ್ಮ ಹವಾ ಆ ಕಡೆ ಬಿಡ್ರಿ ಈ ಕಡೆ ಯಾಕ ಹ್ಯಾಂಗಲ್ ಮೈಗೆ ಆ ಕಡೆ ಈ ಬಹದ್ದೂರ್ ಗಂಡಿಗೆ ಕೋಪ ಬಂದ್ರೆ ಸುಮ್ಮನೆಲ್ಲ ಆಚಾರಿಕೆ. ಅಂಕಲ್, ನೀವೇನು ಸೈಕಲ್ ತಗೊಂಡ್ ಬಂದ್ಬಿಟ್ಟಿದ್ದೀರಾ? ಐಶ್ವರ್ಯ, ನಿನಗೆ ಸೈಕಲ್ ಅಂತ ತುಂಬಾ ಇಷ್ಟ ಅಲ್ಲ? ಒಂದ್ ಸ್ವಲ್ಪ ದೂರ ಓಡಾಡ್ಕೊಂಡು ಬರೋಣ. ಅಲ್ಲ ಅಂಕಲ್, ನನ್ನನ್ನು ಕೂರಿಸ್ಕೊಂಡು ಡಬಲ್ ರೈಡ್ ಹೊಡೆಯೋದಕ್ಕೆ ನಿಮ್ಗೆ ಸಾಧ್ಯನಾ? ಡಬಲ್ ರೈಡ್ ಏನ್ ಬಂತು, ಟ್ರಿಪಲ್ ರೈಡ್ ಹೋಗ್ಬೋದು. ಕಾಮನ್ ಅಷ್ಟು ಸ್ಟ್ರಾಂಗ್ ನಾನು. ಹಾಗಾದ್ರೆ ನಾವಿಬ್ರು ನಿಮ್ ಜೊತೆ ಬರ್ತೀವಿ. ಟ್ರಿಪಲ್ ರೈಡಿಂಗ್ ಹೋಗೋಣ. ನಿಮ್ಮನ್ನ ಕೂರ್ಸ್ಕೊಂಡು ಟ್ರಿಪಲ್ ರೈಡಿಂಗ್ ನೋ ವೇ. ಯಾಕೆ? ನಾನು ಸೈಕಲ್ ಒಪ್ಪಲ್ಲ. నామది నిన్ను పిలిచింది గానమై వేణు గానమై నా గానమై ఐశ్వర్య ఆ సైకిల్ కు పెడల్ లేదు, ఈ సైకిల్ కు బ్లో లేదు, నా సైకిల్ కు బ్రేక్ ಇಲ್ಲ. ఎవడ్రా ఈ డబ్బులిపుని సైకిల్ కు బ్రేక్ లేదన్నవాడు? ಏನು ಬಹದ್ದೂರ್ ಗಂಡು? ఆపరా ఆపు. ನೀ ಆಫು. ಐಶ್ವರ್ಯ, నువ్వు నాతో రా, నేను నిన్ను డబుల్ రైడింగ్ సైకిల్ లో తొడుకుపోతా. ನೀವು ನನ್ನನ್ನು ಕೂರಿಸ್ಕೊಂಡು ಡಬಲ್ ರೈಡ್ ಹೊಡಿತೀರಾ? ಏ ಸುಂದ್ರಿ, ಅವ್ರಿಗೆ ಸಿಂಗಲ್ ರೈಡೇ ಹೊಡ್ಲಿಕ್ ಬರಂಗಿಲ್ಲ, ಡಬಲ್ ರೈಡಿಂಗ್ ಎಲ್ಲಿ ಹೊಡಿತಾರ? ఆ సామర్థ్యం మీద అనుమానమా? ఇప్పట్లో కూడా ట్రిపుల్ రైడింగ్ కొడతాన్రా. ಆಂಧ್ರ ಅಂಕಲ್, ಹಾಗಾದ್ರೆ ಈ ಸೈಕಲ್ ಮೇಲೆ ನಾನು ಕೂರಿಸ್ಕೊಂಡು ಹೋಗ್ತೀರಾ? నిన్ను మోయడానికి లారీనే సాలదు, అలాంటిది ఈ సైకిల్. ಐಶ್ವರ್ಯ ಸುಂದ್ರಿ, ಆ ಎರಡೂ ಸೈಕಲ್ ಗತಿ ಸರಿಯಾಗಿಲ್ಲ. ನೀ ಅವ್ರ ಸೈಕಲ್ ಮೇಲೆ ಹೋಗ್ಬೇಡ, ನನ್ನ ಸೈಕಲ್ ಮೇಲೆ ಬಾ. ಐಶ್ವರ್ಯ ರಾಣಿ, ಈ ಬಹದ್ದೂರ್ ಗಂಡು ಸೈಕಲ್ ಮೇಲೆ ಬರ್ಬೇಕು. వద్దు ఐశ్వర్య, నువ్వు నా బొబ్బులి పులి సైకిల్ మీదే రా. ಐಶ್ವರ್ಯ ಯಾರ ಸೈಕಲ್ ಮೇಲೆ ಹೋಗೋದ್ ಬೇಕಾಗಿಲ್ಲ. ನಾವೇ ಎಲ್ರು ಇವ್ರ ಸೈಕಲ್ ಮೇಲೆ ಹೋದ್ರಾಯ್ತು. ನಿನ್ನೆ ಪಾಪ ಐಶ್ವರ್ಯನ್ ಕೂಡ್ಸ್ಕೊಂಡು ಡಬಲ್ ರೈಡಿಂಗ್ ಹೋಗ್ಬೇಕು ಅಂತ ಆಸೆ ಪಟ್ರು. ನಮ್ 3 ಜನನೆಲ್ಲ ಟ್ರಿಪಲ್ ರೈಡಿಂಗ್ ಕೂಡ್ಸ್ಕೊಂಡು ಹೋಗಿ ಅವ್ರ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಹೋಗಿ ಆಗ್ಬೇಕು ಅವ್ರಿಗೆ. ಈಗ ನಾವು ಕ್ಲೈಮ್ಯಾಕ್ಸ್ ಬರೋಣ. ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಮಾಡ್ಬೋದು? ನನ್ನ ಹತ್ರ ಆಲ್ರೆಡಿ ಒಂದ್ ಐಡಿಯಾ ಇದೆ. ಏನದು? ಡೈಮಂಡ್ ನೆಕ್ಲೆಸ್. ಡೈಮಂಡ್ ನೆಕ್ಲೆಸ್. ఐశ్వర్య, నిన్న కన్నినల్లి నీరు యాకే? ఐశ్వర్య, ఎప్పుడు కిలకిలమని నవ్వే నువ్వు ఈ రోజు ఎందుకు ఏడుస్తున్నావు? ఏనండి హైదరాబాద్ బా ಹೇಳ್ತೀನಿ. ಐಶ್ವರ್ಯ ಕಾರ್ಪೊರೇಷನ್ ನೀರು ಎಷ್ಟಾದ್ರೂ ಹರಿದೋಗಿ ನನಗೆ ಚಿಂತಿಲ್ಲ. ಆದ್ರೆ ನಿನ್ನ ಕಣ್ಣಾಗ ಒಂದು ಸೊಟ್ಟು ನೀರು ಹರಿದ್ರು ನನಗೆ ತಡ್ಕೊಳಕ್ಕಾಗಲ್ಲ. ಐಶ್ವರ್ಯ, ನಾವೆಲ್ಲ ಇಷ್ಟು ಮಾತಾಡ್ತಿದೀವಿ, ಆದ್ರೆ ನೀನ್ ಯಾಕೆ ಮಾತಾಡ್ತಿಲ್ಲ? ನಮ್ ಪಪ್ಪ ಪ್ರೀತಿಯಿಂದ 10 ಲಕ್ಷ ಬೆಲೆ ಬಾಳೋ ಡೈಮಂಡ್ ನೆಕ್ಲೆಸ್ ನ ನನ್ ಮದ್ವೆಗೆ ಅಂತ ತಂದ್ಕೊಟ್ಟಿದ್ರು. ಅದು ಈ ಮನೇಲಿ ಕಳೆದೋಗಿದೆ. ಅಯ್ಯೋ, 10 ಲಕ್ಷ ರೂಪಾಯಿ ಬೆಲೆ ಬಾಳೋ ಡೈಮಂಡ್ ನೆಕ್ಲೆಸ್ ಕಳ್ದು ಹೋಗಿದ್ಯಾ? ಓ ಮೈ ಗುಡ್ನೆಸ್! ರಂಗನಾಥ್ ಸ್ವಾಮಿ, ಏನಪ್ಪಾ ನಿನ್ ಪರೀಕ್ಷೆ? ಸತ್ವ ಪರೀಕ್ಷೆ ಕಣೆ. ನಮ್ ಮನೇಲಿ ಆ ನೆಕ್ಲೆಸ್ ಎಲ್ಲಿ ಹೋಗಕ್ ಸಾಧ್ಯ? ಮನೆಯವ್ರಂತೂ ಅದನ್ನ ಕದ್ದಿರಕ್ ಸಾಧ್ಯ ಇಲ್ಲ. ಹೊರಗಡೆಯಿಂದ ಬಂದಿರೋರು ಅಂದ್ರೆ ಈ 3 ಅಂಕಲ್ಗಳೇ. ಈ ಅಂಕಲ್ಗಳಲ್ಲೇ ಯಾರೋ ಒಬ್ರು ಕದ್ದಿರ್ತಾರೆ. ఏమేమి మేము దైవాంశ సంభూతలం, మేమెందుకు దొంగలిస్తాం? ನಾವು ಬೇಕಂದ್ರೆ ಧಾರಾಳವಾಗಿ
ಶಿವಣ್ಣವರೇ ಕದಿಯೋರು. ನಾನು ಯಾಕೆ ಕದೀಲಿ ನೋಡಿ, ನನ್ನ ಕುತ್ತಿಗೆನಲ್ಲಿ 2 ಸರಗಳು, ಕೈಯಲ್ಲಿ ಎಷ್ಟು ಉಂಗ್ರಗಳಿದೆ. ಈ ರೀತಿ ಇರ್ಬೇಕಾದ್ರೆ ನಾನು ಕಳ್ತನ. ಇದೆಲ್ಲ ಡೂಪ್ಲಿಕೇಟ್ ಆಗಿ ಅದು ಒರಿಜಿನಲ್ ಅಂತ ನೀನೇ ಯಾಕೆ ಕದ್ದಿರಬಾರ್ದು? ಏನಂದ್ರೆ ಕನ್ನಡದಲ್ಲೇ ಹೇಳಿದ್ದು. ತುಂಬಾ ತಲೆ ಕೆಟ್ಟು ಹೋಗ್ತಾ ಇದೆ. ಈ ಸಮಾಜ ಸೇವಕಿ ಲಲಿತಾಂಬ ಮನೇಲಿ ಕಳ್ಳತನನ? ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ಏನ್ ಮಾಡೋದೇ ಸಿಲ್ಲಿ? ಅದ್ಗೆ ಇದಕ್ಕೆಲ್ಲ ಇರೋದು ಒಂದೇ ದಾರಿ. ನಾವ್ ಯಾರು ಮನೆಯಿಂದ ಆಚೆ ಕಡೆ ಹೋಗ್ಬಾರ್ದು. ಪೊಲೀಸ್ ಅವ್ರನ್ನ ಬರಕ್ ಹೇಳ್ಬೇಕು. ಅವ್ರು ಬಂದ ಸ್ಪಾಟ್ ಅಲ್ಲೇ ಎಂಕ್ವೈರಿ ಮಾಡಿದ್ರೆ ಆಗ ನೆಕ್ಲೆಸ್ ಸಿಗುತ್ತೆ. ನನಗೆ ಸ್ವಲ್ಪ ಟೈಮ್ ಆಗ್ತಾ ಇದೆ, ನಾನು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ. అవునవును నేను కొంత కడుపు కరిగించాలి, అందుకోసం జాగింగ్ చేయాలి. ಹೌದೌದು, ನಾನು ಗರಡಿ ಮನೆಗೆ ಹೋಗಿ ಕಸರತ್ ಮಾಡಿ ಬರ್ಬೇಕ್ರಿ. ಪೊಲೀಸ್ನವ್ರು ಬರೋವರೆಗೂ ನೀವ್ ಯಾರು ಎಲ್ಲೂ ಹೋಗೋ ಹಾಗಿಲ್ಲ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನನ್ನ ಹೆಸರು ಬರೀ ಇನ್ಸ್ಪೆಕ್ಟರ್ ಅಲ್ಲ, ಕೈಯಲ್ಲಿ ದಂಡ ಇರೋದ್ರಿಂದ ಇನ್ಸ್ಪೆಕ್ಟರ್ ದಂಡ ಪಾಣೆ. ಮತ್ತಿದ್ರ ಮೇಲೆ ರಾಜಶೇಖರ್ ಅಂತ ಬರ್ತಿದೆ. ನಾನು ಟ್ರಾನ್ಸ್ಫರ್ ಆಗಿ ಬೇರೆ ಊರಿಂದ ಬಂದ್ರು ನನ್ನ ಯೂನಿಫಾರ್ಮ್ ಇನ್ನು ಅದೇ ಊರಲ್ಲಿದೆ. ಅದಕ್ಕೆ ಈ ಊರ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಹಾಕೀನಿ. ಅವ್ರ ಹೆಸರು ರಾಜಶೇಖರ್. ಸರ್, ನಿಮ್ ಹಿಸ್ಟ್ರಿ ಹೇಳ್ತೀರಾ? ನಾನು ಎಷ್ಟು ಜನ ಕೈದಿಗಳ ಕೈ ಕಾಲು ಕತ್ತರಿಸಿದೀನಿ. ಯಾರು ಉದ್ದಾರ ಆಗಿದ್ದಾರೆ ಕಳ್ತನ ಮಾಡಿ. ನನ್ನ ಕೈ ಸಿಕ್ತವ್ರನ್ನ ನಾನು ಯಾರನ್ನು ಉಳಿಸಿಲ್ಲ, ಎಲ್ಲಾರನ್ನು ಚಾಮರಾಜಪೇಟೆಯಲ್ಲಿ ಮಣ್ಣು ಮಾಡ್ಬಿಟ್ಟಿದೀನಿ. ಈಗ ನಿಜ ಒಪ್ಪಳಿ, ಯಾರು ಕಳ್ತನ ಮಾಡಿದ್ದು? ಮೊದ್ಲು ನೀನು. ನಿನ್ ಹೆಸರೇನು? ಸರ್, ನನ್ನ ಹೆಸರು ಸೂಜಿ ಅಂತ. ಸೂಜಿ ದಬ್ಲ ಅಂತ ತಮಾಷೆ ಮಾಡ್ಬೇಡ, ಇನ್ಸ್ಪೆಕ್ಟರ್ ಅದು ಇಷ್ಟ ಆಗೋದಿಲ್ಲ. ನಾನ್ ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ನನ್ನ ಹೆಸರು ಸೂಜಿ ಅಂತ. ಹೇಳು, ಹಾರಾನ್ ಎಲ್ ಕದ್ದೆ, ಯಾಕೆ ಕದ್ದೆ, ಎಲ್ ಬಚ್ಚಿಟ್ಟಿದ್ಯಾ ಅಂತ? ಸರ್, ನಂಗೆ ಗೊತ್ತಿಲ್ಲ. ಎನ್ಕ್ವೈರಿ ಮಾಡೋ ಟೈಮಲ್ಲಿ ಗಂಡ್ಸ ಹೆಣ್ಸ ಅನ್ನೋದು ಮುಖ್ಯ ಅಲ್ಲ. ಈ ದಂಡಪಾಣಿಗೆ ಸತ್ಯ, ನ್ಯಾಯ, ಧರ್ಮ ಮುಖ್ಯ. ಇನ್ಸ್ಪೆಕ್ಟ್ರೆ, ಎಂಕ್ವೈರಿ ಮಾಡೋ ನೆಪದಲ್ಲಿ ಬಂದು ಹೆಣ್ಮಕ್ಳನ್ನ ಬೆಂಡೆತ್ತಾ ಇದ್ದೀರಾ? ತೆಪ್ಪಗ್ ನಿಂತ್ಕೊಂಡ್ರೆ ಚೆನ್ನ, ಇಲ್ಲ ಅಂದ್ರೆ ಇವಳು ಮಾಡಿದ ಕೆಲ್ಸಾನೇ ನಿನ್ಗೂ ಮಾಡ್ಬೇಕಾಗತ್ತೆ. ಬೇಡ ಸರ್, ನೀವ್ ಎಂಕ್ವೈರಿನ ಮುಂದುವರಿಸಿ. ಹೆಣ್ಮಕ್ಳಿಗೆ ನೀವ್ ಈ ರೀತಿ ಬೆಂಡೆತ್ತಾ ಇದ್ದೀರಾ ಅಂದ್ರೆ ಅಕಸ್ಮಾತ್ ಕಳ್ಳ ಏನಾದ್ರು ಗಂಡಸಾಗ್ಬಿಟ್ಟಿದ್ರೆ ಅವನಿಗಿನ್ ಹೇಗ್ ಬೆಂಡೆತ್ಬೇಡ. ನಿಜ ಹೇಳು, ನೆಕ್ಲೆಸ್ ಎಲ್ಲಿ ಅಂತ? ಸರ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿನ್ಗೆ ಈ ರೀತಿ ಹೇಳಿದ್ರೆ ಬಾಯ್ ಬಿಡಲ್ಲ, ಮಾಡ್ತೀನಿ ತಾಳ ನಡೆ. ಡೈಮಂಡ್ ನೆಕ್ಲೆಸ್ ನಿಜವಾಗ್ಲೂ ಸಿಗುತ್ತಾ? ಐಶ್ವರ್ಯ ಅಳ್ಬೇಡ, ಕಳ್ಳರು ಮನೇಲೇ ಇದ್ದಾರೆ, ಬಚ್ಚಿಟ್ಕೊಂಡಿದ್ದಾರೆ. ನಿನ್ ನೆಕ್ಲೆಸ್ ಸಿಕ್ಕಿ ಸಿಗತ್ತೆ. అయ్యో పాప ಹೇಗ್ ಹೊಡೆದ್ಬಿಟ್ಟಿದ್ದಾರೆ ನೋಡಿ. ఈ కర్ణాటకలో పోలీసు వాళ్ళు ఆడపిల్లలకి ఇలా కొడతారా? ಏನಂದೆ? హైదరాబాద్కి పో ಹೇಳ್ತೀನಿ. ಆಕೆ ನಿರಪರಾಧಿ ಅಂತ ಗೊತ್ತಾಯ್ತು. ಈ ಇನ್ಸ್ಪೆಕ್ಟರ್ ದಂಡಪಾಣಿ ಹೊಡೆಯದೆ 12 ಏಟು. ಸಾಮಾನ್ಯವಾಗಿ ಅಷ್ಟೊಳಗೆ ಎಲ್ಲ ನಿಜ ಒಪ್ಕೊಳ್ತಾರೆ. ಅಷ್ಟ್ ಏಟ್ ತಿನ್ಮೇಲೂ ನಿಜ ಒಪ್ಕೊಳ್ಳಿಲ್ಲ ಅಂದ್ರೆ ನಿರಪರಾಧಿ ಅಂತ ತೀರ್ಮಾನ ಮಾಡಿ ಬಿಟ್ಬಿಡ್ತೀನಿ. ಈಗ ನೆಕ್ಸ್ಟ್ ಯಾರನ್ನ ಎನ್ಕ್ವೈರಿ ಮಾಡ್ತೀರಾ ಸರ್? ಇವ್ರು 3 ಜನನ್ನ. ನಾನು ಕದ್ದಿಲ್ಲ. ಅಯ್ಯೋ, ನಾನ್ ತಾನೇ ಯಾಕೆ ಕದ್ದಿನಿ? ರೇ, ನನ್ ಹತ್ರ ಚೆನ್ನೈಗೆ ಹೋಗ್ತೀನಿ ಅಂತ ತಾನೇ ನೀವ್ ಹೇಳಿದ್ದು? ರೇ, ನಿಮ್ ಮಂಗ್ಳೂರ್ಗೆ ಹೋಗ್ತೀನಿ ಅಂತ ತಾನೇ ಹೇಳಿದ್ದು? ನಾನು ಕದಿಲಿ ನೋಡಿ, ನಾ ಗೋವಿಂದ. ಗೋವಿಂದ ಗೋವಿಂದ ಅಂಕಲ್ ಅಣ್ಣ. ಕಂದ, ಅದು ಐಶ್ವರ್ಯನ ಪಟಾಯಿಸಕ್ಕೋಸ್ಕರ ಈ ರೀತಿ ನಾಟಕ ಮಾಡಿದೆ. ನೇನು ಅಷ್ಟೇ, ಐಶ್ವರ್ಯನ ಪ್ರೇಮಿಸಿದೆ. ಸಿಗಾಕೊಂಡಾಯ್ತಲ್ಲ ನಾಟಕ, ಸಾಕು. ಸೇಮ್ ಕಾರಣ ನಂದು. ಇವ್ರಿಬ್ರು ಸಾಲದು ಅಂತ ನೀನ್ ಬೇರೆನಪ್ಪ. ಅಲ್ಲ, ಪಟಾಯಿಸೋದಿದ್ರೆ ನೀವು ವೇಷಗಳನ್ನ ಯಾಕೆ ಹಾಕೊಂಡ್ರಿ? ಅಲ್ಲ ಕಂದ, ಅವ್ರು ಹೇಳಿದ್ರಲ್ಲ ನನಗೆ ಅಂಕಲ್ಗಳೇ ಇಷ್ಟ ಅಂತ, ಅದಕ್ಕೆ ನಾವೆಲ್ಲ ಅಂಕಲ್ ತರ. ಇವಾಗ ಡೈಮಂಡ್ ನೆಕ್ಲೆಸ್ ಎಲ್ಲೋಯ್ತಣ್ಣ? ಅಯ್ಯೋ, ಯಾರು ಕದ್ದಿದ್ರಿ ಹೇಳ್ಬಿಡ್ರಪ್ಪ. ನೆಕ್ಲೆಸ್ ನ ಯಾರೋ ಕದ್ದಿಲ್ಲ, ನಾನೇ ನೆಕ್ಲೆಸ್ ನ ಎತ್ತಿ ಅದಕ್ಕೆ ಕೈಲಿ ಕೊಟ್ಟೆ. ರಾಜ, ನೀನಾ? ಡಾಕ್ಟ್ರೆ, ವೇಷ ಮರೆಸ್ಕೊಂಡು ನೀವ್ಗಳೇ ಈ ಮನೆಗ್ ಬಂದ್ ಸೇರ್ಕೊಂಡಿದ್ದೀರಾ ಅಂತ ನಮ್ಗೆಲ್ಲ ಮುಂಚೆನೆ ಗೊತ್ತಿತ್ತು. ನಿಮ್ಮೆಲ್ರಿಗೂ ಸರಿಯಾಗಿ ಬುದ್ಧಿ ಕಲ್ಸಿ ಆಟ ಆಡ್ಸಿ ಆಮೇಲೆ ನಿಮ್ ನಾಟಕ ಬಯಲ್ ಮಾಡೋಣ ಅಂತ ನಾವೆಲ್ರು ಸೇರಾಡಿದ ನಾಟಕ ಇದು. ಇವಾಗ ಯಶವಂತಪುರ ಮಣ್ಣಿನಲ್ಲಿ ಹೋಲ್ಸೇಲ್ ಆಗಿ ಮಣ್ಣು ತಿನ್ಬಿಟ್ವಲ್ಲಪ್ಪ. ವೇಷ ಬದಲಾಯಿಸ್ಕೊಂಡ್ ಬರ್ತೀನಿ ಅಂತ ನನಗೆ ಒಂದು ಮಾತು ಹೇಳ್ಬರ್ತೀನಿ ನೀನು. ವೇಷ ಬದಲಾಯಿಸ್ಕೊಂಡ್ ಬರ್ತೀನಿ ಅಂತ ನನಗೆ ಒಂದು ಮಾತಾದ್ರೂ ಹೇಳ್ಬಾರ್ದ ನೀನು? ನೀವು ನನಗೆ ಹೇಳೋದ ನಾನು ನಿಮ್ಗೆ ಹೇಳೋದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಮ್ಮನೂ ಅಷ್ಟೇ. ಐಶ್ವರ್ಯ ಅವ್ರೆ, ಈ 3 ಜನ ಅಂಕಲ್ ಅಲ್ಲಿ ನಿಮ್ಗೆ ಯಾವ ಅಂಕಲ್ ಇಷ್ಟ ಆದ್ರು? ನಾನು ಅಂಕಲ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೇನೋ ನಿಜ. ಆದ್ರೆ ನಾನ್ ಇಷ್ಟಪಟ್ಟ ಅಂಕಲು ಈಗಾಗ್ಲೇ ಮದ್ವೆ ಆಗಿರೋದ್ರಿಂದ ನಾನು ವಾಪಸ್ ಊರ್ಗ್ ಹೋಗ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಆ ಅಂಕಲ್ ಯಾರು? ಬಂದ್ರು ನೋಡಿ, ಅವ್ರೆ.